ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ದ್ಯಾಮು. ಈ ವಿಡಿಯೋದಲ್ಲಿ ನಾವು ಎಮೋನ್ ಹೇಗೆ ಪಾಸ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನೋಡ್ತೀವಿ. ಓಕೆ, ವೆರಿ ಈಸಿ ಮೆಥಡ್ಸ್ನ ಹೇಳ್ಕೊಡ್ತೀನಿ. ನೀವು ಹಾಗೆ ಫಾಲೋ ಮಾಡಿದರೆ ನೀವು ಕೂಡ ಎಮೋನನ್ನು ಈಸಿಯಾಗಿ ಪಾಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಯಾವ ಮಾಡಲ್ದಲ್ಲಿ ಯಾವ ಟಾಪಿಕ್ಸನ್ನು ಓದಬೇಕಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡೋಣ. ಯಾವುದನ್ನು ಓದಿದರೆ ನಾವು ಈಸಿಯಾಗಿ ಎಮೋನನ್ನು ಪಾಸ್ ಮಾಡ್ಕೋಬೋದು, ಯಾವ ರೀತಿ ಎಮೋನನ್ನು ಪಾಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಇವಾಗ ಫಸ್ಟ್ ಬಂದುಬಿಟ್ಟು ನೀವು ಮಾಡಲ್ 5 ಫಸ್ಟ್ ಅಟೆಂಪ್ಟ್ ಮಾಡಬೇಕು. ಯಾಕಂತಂತಂದರೆ ಅದರಲ್ಲಿ ಮ್ಯಾಟ್ರಿಕ್ಸ್ ಬರುತ್ತೆ ಅಲ್ವಾ, ಮ್ಯಾಟ್ರಿಕ್ಸ್ ಬರುತ್ತೆ. ಸೊ ಹಾಗಾಗಿ ನಿಮಗೆ ಈಸಿ ಆಗುತ್ತೆ ಮ್ಯಾಟ್ರಿಕ್ಸ್. ಯಾಕಂತಂದರೆ ಹೈಸ್ಕೂಲಲ್ಲಿ ಕಲ್ತಿರ್ತೀರ, PU ಅಲ್ಲಿ ಕಲ್ತಿರ್ತೀರ ಮ್ಯಾಟ್ರಿಕ್ಸ್. ಸೊ ಹಾಗಾಗಿ ಮ್ಯಾಟ್ರಿಕ್ಸ್ ನೀವು ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಸೊ ಅದಕ್ಕೆ ಫಸ್ಟ್ ಮಾಡಲ್ 5 ಅಟೆಂಪ್ಟ್ ಮಾಡಿ, ಮತ್ತು ಅದನ್ನು ಕ್ಯಾಲ್ಕುಲೇಟರ್ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕಾಗಿರುತ್ತೆ. ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತೀವಿ ಅಂತಂದರೆ ಆಟೋಮೆಟಿಕಲಿ ಈಸಿ ಆಗಿಬಿಡುತ್ತೆ ನಮಗೆ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ. ಸೊ ಹಾಗಾಗಿ ಫಸ್ಟ್ ಮಾಡಲ್ 5 ಅಟೆಂಪ್ಟ್ ಮಾಡಿ. ಇದರಲ್ಲಿ ಏನಿಲ್ಲ, ಮ್ಯಾಟ್ರಿಕ್ಸ್ ನೀವು ಬಿಡಿಸಿದ್ರಿ ಕರೆಕ್ಟಾಗಿ ಕ್ಯಾಲ್ಕುಲೇಟರ್ನ ಯೂಸ್ ಮಾಡಿಕೊಂಡು ಅಂತಂದರೆ ಯು ವಿಲ್ ಗೆಟ್ 20 ಔಟ್ ಆಫ್ 20 ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಯಾವ ಮಾಡಲನ್ನು ನೀವು ಚೂಸ್ ಮಾಡಬೇಕು ಅಂತಂದರೆ ನೆಕ್ಸ್ಟ್ ಮಾಡಲ್ 1. ಮಾಡಲನ್ನಲ್ಲಿ ಏನು ಓದಬೇಕಂತಂದರೆ ಒಂದು ಫಿಕ್ಸ್ಡ್ ಕ್ವಶನ್ ಇದೆ, ಥಿಯರಮ್ ಇದೆ. ಯಾವುದಂತಂದರೆ tan π = r × dθ/dr ಅಂತ ಹೇಳ್ಬಿಟ್ಟು ಈ ಥಿಯರಮ್ ಕಲ್ಕೊಂಡ್ರಿ ಅಂತಂದರೆ ಇದು ಫಿಕ್ಸ್ಡ್ ಕ್ವಶನ್ ಆಗಿರುತ್ತೆ. ಇದು ಏನಿಲ್ಲ ಅಂದರೆ 6 ಮಾರ್ಕ್ಸ್ ಬರುತ್ತೆ ಮ್ಯಾಕ್ಸಿಮಮ್, ಅಂತಂದರೆ 8 ಮಾರ್ಕ್ಸಿಗೆ ಕೇಳ್ತಾರೆ ಈ ಕ್ವಶನನ್ನು. ಇದು ಒಂದು ಕಲ್ತ್ಕೊಳ್ರಿ. ಇದು ಒಂದು ಕ್ವಶನ್ ಅಂದರೆ ಒಂದು ಮಾಡಲಲ್ಲಿ 3 ಕ್ವಶನ್ಸ್ ಕೊಡ್ತಾರೆ. tan π = r × dθ/dr ಇದು ಒಂದು ಕ್ವಶನ್ ಆದರೆ ಇನ್ನೆರಡು ಕ್ವಶನ್ ಉಳಿತಾವೆ. ಅವಾಗ ಏನು ಮಾಡಬೇಕು, ನಿಮ್ಗೆ ಅವು 2 ಕ್ವಶನ್ ಏನೂ ಗೊತ್ತಿಲ್ಲ ಅಂತಂದರೂ ಕೂಡ ನೀವೇನು ಮಾಡಬೇಕು ಅಂತಂದರೆ ರೈಟ್ ಫಾರ್ಮುಲಾಸ್ ರಿಲೇಟೆಡ್ ಟು ಕ್ವಶನ್ ಯೂಸಿಂಗ್ ಹ್ಯಾಂಡ್ ಬುಕ್. ಅಂತಂದರೆ ನಿಮಗೇನು ಗೊತ್ತಿಲ್ಲ ಅಂತಂದರೆ ಹ್ಯಾಂಡ್ ಬುಕ್ ಕೊಟ್ಟಿರ್ತಾರಲ್ವ, ಆ ಕ್ವಶನ್ ನೋಡಿ, ಆ ಕ್ವಶನ್ಗೆ ಯಾವ ರಿಲೇಟೆಡ್ ಫಾರ್ಮುಲಾಸ್ ಇದ್ದಾವೆ ಹ್ಯಾಂಡ್ ಬುಕ್ಕಲ್ಲಿ ಆ ಫಾರ್ಮುಲಾಸನ್ನು ಅಲ್ಲೇ ಹಾಕ್ಬಿಡಿ. ಓಕೆ, 2 ಕ್ವಶನ್ಸಿಗೆ ಕೂಡ ಅದೇ ರೀತಿ ಹಾಕಿ ನಿಮಗೆ ಗೊತ್ತಿದ್ದರೆ ನೆಕ್ಸ್ಟ್ ಸಾಲ್ವ್ ಮಾಡಿ. ಗೊತ್ತಿಲ್ಲ ಅಂತಂದರೆ ಆ್ಯಸ್ ಇಟ್ ಈಸ್ ಅದು ಹ್ಯಾಂಡ್ ಬುಕ್ಕಲ್ಲಿ ಯಾವ ರೀತಿ ಫಾರ್ಮುಲಾ ಇರುತ್ತೆ ಅದನ್ನು ಹಾಕ್ಬಿಟ್ಟು ಬನ್ನಿ. ಏನಿಲ್ಲ ಅಂತಂದರೆ 1 or 2 ಮಾರ್ಕ್ಸ್ ನಿಮ್ಗೆ ಕೊಡ್ತಾರೆ. ಓಕೆನಾ. ನೆಕ್ಸ್ಟ್ ಯಾವ ಮಾಡಲ್ ಅಂತಂದರೆ ಮಾಡಲ್ 2. ಮಾಡಲ್ 2 ಅಲ್ಲಿ ಇಲ್ಲಿ ಮೆಕ್ಲಾರಿನ್ ಸೀರೀಸ್ ಆ್ಯಂಡ್ ಜೋಕೋಬಿಯನ್ ಅಂತ ಬರುತ್ತೆ ಅಲ್ವಾ. ಇದರಲ್ಲಿ ಇವೆರಡನ್ನು ಕಲ್ತ್ಕೋಬೇಕು. ಅಂತಂದರೆ ಮೆಕ್ಲಾರಿನ್ ಸೀರೀಸ್ ಕೊಟ್ಟು ಇನ್ನು ಬೇರೆ 2 ಕ್ವಶನ್ ಕೊಡ್ತಾರೆ, ಜೋಕೋಬಿಯನ್ ಒಂದು ಕೊಟ್ಟು ಇನ್ನು 2 ಕ್ವಶನ್ ಬೇರೆ ಕೊಡ್ತಾರೆ. ಓಕೆನಾ, ಇವೆರಡನ್ನು ಕಲ್ತ್ಕೋರಿ. ನನ್ನ ಪ್ರಕಾರ ಅಂತಂದರೆ ಜೋಕೋಬಿಯನ್ ನೀವೇನಾದರೂ ಅದನ್ನು ಸಾಲ್ವ್ ಮಾಡಬೇಕಂತಂದರೆ ಏನಾದರೂ ಮಿಸ್ಟೇಕ್ ಮಾಡಿದ್ರಿ ಅಂತಂದರೆ ಅಲ್ಲೇ ಸಡನ್ನಾಗಿ ಗೊತ್ತಾಗ್ಬಿಡುತ್ತೆ. ಬಟ್ ಮೆಕ್ಲಾರಿನ್ ಸೀರೀಸಲ್ಲಿ ಗೊತ್ತಾಗಂಗಿಲ್ಲ. ಸೊ ಹಾಗಾಗಿ ಜೋಕೋಬಿಯನನ್ನು ಚೂಸ್ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಇನ್ನೆರಡು ಕ್ವಶನ್ ಬಂದಿರ್ತಾವಲ್ಲ, ಅವಾಗ ಏನು ಗೊತ್ತಿದ್ದರೆ ಸಾಲ್ವ್ ಮಾಡಿ. ಏನು ಗೊತ್ತಿಲ್ಲ ಅಂತಂದರೆ ಆಗ ಕ್ವಶನನ್ನು ಬರ್ಲಿಕ್ಕೆ ಹೋಗಬೇಡಿ. ಏನಾದರೂ ಅದ್ರ ರಿಲೇಟೆಡ್ ಫಾರ್ಮುಲಾಸನ್ನು ಹಾಕ್ಬೇಡಿ. ಹ್ಯಾಂಡ್ ಬುಕ್ ಕೊಟ್ಟಿರ್ತಾರಲ್ವ, ಹ್ಯಾಂಡ್ ಬುಕ್ಕನ್ನು ಯೂಸ್ ಮಾಡಿಕೊಂಡು ಅದಕ್ಕೆ ಕ್ವಶನ್ ನೋಡಿ. ಇವಾಗ ಗೊತ್ತಾಯ್ತಲ್ವಾ ಫ್ರೆಂಡ್ಸ್ ನಿಮಗೆ ಯಾವ್ಯಾವ ಮಾಡಲಿಂದ ಯಾವಾಗ ಓದಬೇಕು. ಮಾಡಲ್ 2 ಗೊತ್ತಾಯಿತು. ಇವಾಗ ಮಾಡಲ್ 4ಇಂದ ಒಂದು ಫಿಕ್ಸ್ಡ್ ಕ್ವಶನ್ ಇದೆ. ಏನಂತಂತಂದರೆ ಫೈಂಡ್ ದಿ ರಿಮೈಂಡರ್ ವೆನ್ 3, 4, 9, 7, 4, 3, 6 / 3 ಅಂತ ಹೇಳ್ಬಿಟ್ಟು ಈ ಕ್ವಶನ್ ಏನಿದೆ ಇದು ಫಿಕ್ಸ್ಡ್ ಕ್ವಶನ್ ಮಾಡಲ್ 4ಇಂದ. ಇದು ಒಂದು ಕಲ್ತ್ಕೊಂಡ್ರೆ ನೀವು ಸಾಕು ಮಾಡಲ್ 4ಇಂದ. ಓಕೆನಾ. ಇವಾಗ ನೋಡಿದ್ರಿ ಮಾಡಲ್ 5ಇಂದ ಏನು ಓದಬೇಕು, ಮಾಡಲ್ 1, ಮಾಡಲ್ 2, ಮಾಡಲ್ 4 ಈ 4 ಮಾಡಲಿಂದ ಏನೇನು ಓದಬೇಕಂತ ನಿಮಗೆ ಗೊತ್ತಾಯಿತು. ಈ ಇಷ್ಟು ಟಾಪಿಕ್ಸ್ ಹೇಳಿದ್ನಲ್ವ ನಾನು, ಈ ಇಷ್ಟು ಟಾಪಿಕ್ಸನ್ನು ನೀವು ಎಷ್ಟು ಅವರಲ್ಲಿ ಕವರ್ ಮಾಡ್ಬೋದು ಅಂತಂತಂದರೆ ಮ್ಯಾಕ್ಸಿಮಮ್ ಅಂತಂದರೆ 2.5 hour ಬೇಕಾಗುತ್ತೆ. ಓಕೆನಾ. ಇವಾಗ 1 ಡೇ ಇದೆ, 2 ಡೇ ಇದೆ ಅಂತಂದರೆ ಇದನ್ನು ಯೂಸ್ ಮಾಡಿಕೊಂಡು ಇದೇ ರೀತಿ ನೀವು ಇದನ್ನೇ ಫಾಲೋ ಮಾಡಿದರೆ ನೀವು ಕೂಡ ಎಮೋನನ್ನು ಈಸಿಯಾಗಿ ಪಾಸ್ ಮಾಡ್ಬೋದು. ಓಕೆನಾ. ಇದೇ 4 ಮಾಡಲ್ಸನ್ನು ನೀವು ಇದೇ ರೀತಿ ನಾನು ಹೇಳಿದ ರೀತಿ ಏನಾದರೂ ಓದ್ಕೊಂಡೋದ್ರೆ ಅಂತಂದರೆ ಮಿನಿಮಮ್ 36 ಮಾರ್ಕ್ಸ್ ಬರುತ್ತೆ, ಮ್ಯಾಕ್ಸಿಮಮ್ ಅಂತಂದರೆ 43 ಮಾರ್ಕ್ಸ್ ಬರುತ್ತೆ ನಿಮಗೆ. ನೋಡಿ, 20 ಮಾರ್ಕ್ಸ್ ಮಾಡಲ್ 5, 6 ಮಾರ್ಕ್ಸ್ ಮಾಡಲ್ 1, 7 ಮಾರ್ಕ್ಸ್ ಮಾಡಲ್ 2, 3 ಮಾರ್ಕ್ಸ್ ಮಾಡಲ್ 4 = 36 ಆಗುತ್ತೆ ಮಾರ್ಕ್ಸ್. ನೀವು ಈಸಿಯಾಗಿ ಪಾಸ್ ಆಗಿಬಿಡ್ತೀರಾ. ನೆಕ್ಸ್ಟ್ 20 ಮಾರ್ಕ್ಸ್ 5 ಮಾಡಲ್ ಅಂತಂದರೆ 5th ಮಾಡಲ್, 8 ಮಾರ್ಕ್ಸ್ ಫಸ್ಟ್ ಮಾಡಲ್, 8 ಮಾರ್ಕ್ಸ್ ಸೆಕೆಂಡ್ ಮಾಡಲ್,
7 ಮಾರ್ಕ್ಸ್ 4th ಮಾಡಲ್ ಅಂತಂದರೆ ಇಷ್ಟು ಮಾರ್ಕ್ಸ್ ಬಂತಂದರೆ 43 ಆಗುತ್ತೆ. ಇದು ಮ್ಯಾಕ್ಸಿಮಮ್ ಮಾರ್ಕ್ಸ್ ನಿಮ್ಮದು. ನಿಮ್ಗೆ ಏನೇ ಗೊತ್ತಾಗಿಲ್ಲ, ಕ್ವಶನ್ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂತಂದರೆ ಕ್ವಶನ್ ನೋಡಿ ಅದರ ರಿಲೇಟೆಡ್ ಏನೇ ಬಂದರೂ ಕೂಡ ಆ ರೀತಿ ಫಾರ್ಮುಲಾಸನ್ನು ಹಾಕಿ ಬಂದುಬಿಡಿ. ಸುಮ್ಮನೆ ಕ್ವಶನನ್ನು ಬ್ಲ್ಯಾಂಕ್ ಹಾಕಿ ಬಿಟ್ಟು ಬರಲಿಕ್ಕೆ ಹೋಗಬೇಡಿ. ಈ ವಿಡಿಯೋದಿಂದ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಎಕ್ಸಾಮ್ ಮುಗಿದ ಮೇಲೆ ಇದರಿಂದ ಯೂಸ್ ಆಯ್ತು ಅಂತಂದರೆ ಬಂದುಬಿಟ್ಟು ಕಮೆಂಟ್ ಮಾಡಿ.